ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಡಿಸೆಂಬರ್ 31ರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಂತಹ ಸಾರಿಗೆ ನೌಕರರು ಇದೀಗ ಮುಷ್ಕರವನ್ನು ಕೈಬಿಟ್ಟಿರುವಂಥದ್ದು. ನಿನ್ನೆ ನಡೆದಂತಹ CM ಸಭೆಯಲ್ಲಿ ಆಶ್ವಾಸನೆ ಭರವಸೆ ಸಿಕ್ಕ ಬೆನ್ನಲ್ಲೇ ಸಂಕ್ರಾಂತಿ ಬಳಿಕ ಸಭೆ ನಂತರ ತೀರ್ಮಾನವನ್ನು ಕೈಗೊಳ್ಳೋದಾಗಿ ನೌಕರರ ಮುಖಂಡರು ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕಾರ್ಮಿಕ ಮುಖಂಡ, ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬುರಾವ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಳೆದ 20-25 ದಿನಗಳಿಂದ ಮುಷ್ಕರವನ್ನು ಮಾಡ್ತೀವಿ, 13 ಪ್ರಮುಖವಾದಂತಹ ಬೇಡಿಕೆ ಅಂತ ಹೇಳಿದ್ರ. ನಿನ್ನೆ CM ಸಭೆ ನಡೀತು, ಯಾವ ರೀತಿಯ ಭರವಸೆ ಸಿಕ್ತು ಸರ್ ನಿಮಗೆ? ಒಂದೇ ಆ್ಯಕ್ಚುಲಿ CM ನಮ್ಮನ್ನು ಕರೀಲಿಲ್ಲ. ಸಾರಿಗೆ ನಿಗಮಗಳ 4 MDಗಳು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟ್ರಿ, ಚೇರ್ಮನ್ನು, ವೈಸ್ ಚೇರ್ಮನ್ಗಳು 4 ನಿಗಮಗಳದ್ದು, ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು, ಇವರು CM ಭೇಟಿ ಮಾಡಿದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆ ಇದ್ದಿದ್ದು 2, ಬೇರೆ ಇನ್ನೂ ಹಲವಾರು ಇತ್ತು. ಒಂದೇನು ಅಂದರೆ 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. 1/1/20ರಿಂದ 28/2/23ವರೆಗೆ 38 ತಿಂಗಳ ಅರಿಯರ್ಸ್. ಅದು ಹಿಂದೆ ಬೊಮ್ಮಾಯಿಯವರ ಸರ್ಕಾರ ದುಡ್ಡು ಕೊಟ್ಟಿತ್ತು, 15% ವೇತನ ಹೆಚ್ಚಳ. ಆ ಪೀರಿಯಡ್ ಅರಿಯರ್ಸ್ ಬರಬೇಕಾಯಿತು. ಅದನ್ನು ಅನುದಾನ ಕೊಡ್ತೀವಿ ಅಂತ ಹೇಳಿದರು ಆ ಸರ್ಕಾರ. ಅಷ್ಟರೊಳಗೆ ಈ ಸರ್ಕಾರ ಬಂತು ಚುನಾವಣೆ ಆದಮೇಲೆ. ಅದರಿಂದ ಒಂದು ಸರ್ಕಾರ ಭರವಸೆ ಕೊಟ್ಟ ಮೇಲೆ ಅದು ಇನ್ನೊಂದು ಸರ್ಕಾರ ಅದು ಜಾರಿ ಮಾಡಲೇಬೇಕು. ಅದಕ್ಕೆ ಒಂದು ಮುಖ್ಯವಾದ ಬೇಡಿಕೆ. ಇನ್ನೊಂದು 1/1/24ರಿಂದ ನಮ್ಮ ವೇತನ ಹೆಚ್ಚಳ ಆಗಬೇಕು. ಪ್ರತಿ 4 ವರ್ಷಕ್ಕೊಮ್ಮೆ ರಿವೈಸ್ ಆಗುತ್ತೆ. ಅದು 2 ಬೇಡಿಕೆ. ಇನ್ನೂ ಹಲವಾರು ಬೇಡಿಕೆಗಳೆಲ್ಲ ಹಾಕಿ ಚಳವಳಿ ಮಾಡ್ತಾಯಿದ್ವಿ. 9ನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೂಡ ಕೊಟ್ವಿ. ಬೆಳಗಾಂ ಸೆಷನ್ ಆದಂಥ ಸಂದರ್ಭದಲ್ಲಿ ಈಗ 31ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಕೂಡ ಎಲ್ಲ ಮಾಡಿದ್ವಿ. ಅಂದರೆ ನಾಳೆಯಿಂದ ಬಸ್ ಯಾವುದೂ ಓಡಾಡ್ತಿರಲಿಲ್ಲ ಇಷ್ಟೇ. ಈ ಹಿನ್ನೆಲೆಯಲ್ಲಿ ಸರ್ಕಾರದವರು 226 ಕೋಟಿ ಕೊಟ್ಟಿದ್ದಾರೆ. ಅಂದರೆ ರಿಟೈರ್ ಆಗಿತ್ತು ಅವ್ರಿಗೆ ಗ್ರ್ಯಾಚ್ಯುಟಿ ಅದೆಲ್ಲ ಬಾಕಿ ಉಳಿಸ್ಕೊಂಡಿದ್ರು. ಅದು 226 ಕೋಟಿ, ಸುಮಾರು 11,394 ಜನ ಕೊಟ್ಟಿದ್ದಾರೆ. ಅದು ಪೇಮೆಂಟ್ ಕೂಡ ಆಗೋಯ್ತಾಗಲೇ. ಪೇಮೆಂಟ್ ಆಗೋಯ್ತಾಗಲ್ಲ, ಎಲ್ಲ ಅವ್ರ ಅಕೌಂಟಿಗೆ ಹಾಕ್ಬಿಟ್ರಿ. ಇವಾಗ ಎಲ್ಲ ಏನು ಚೆಕ್ ಬರೆಯೋ ಪ್ರಶ್ನೆನೇ ಇರಲ್ಲ. ಜಸ್ಟ್ ಲೈಕ್ ದಟ್. ಅದು ನನಗೂ ಎಲ್ಲಿ ಬಿದ್ದಿತ್ತು ಅಷ್ಟು 2 ವರ್ಷದಿಂದ. ಅದೊಂದು ಸಾಲ್ವ್ ಆಯಿತು. ಇನ್ನು 11,394 ಜನ ಬರ್ತಾರೆ ರಿಟೈರ್ ಆದರು ಆ ಪೀರಿಯಡಲ್ಲಿ. 1/1/20 ನಂತರ 2 ಲಕ್ಷ 3 ಲಕ್ಷ ಹೀಗೆಲ್ಲ ಒಬ್ಬೊಬ್ರಿಗೆ ಬಂದಿದೆ ಅವ್ರಿಗೆ. ಅದೊಂದು ಭಾಳ ನೆನಗುದಲ್ಲಿ ಬಿದ್ದಿತ್ತು. ಇನ್ನೊಂದು ಈ ವೇತನ ಹೆಚ್ಚಳದ ಬಗ್ಗೆ ಸಂಕ್ರಾಂತಿ ಆದಮೇಲೆ ನಮ್ಮನ್ನೆಲ್ಲ ಕರೆದು ಮಾತನಾಡ್ತೀನಿ ಆಶ್ವಾಸನೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ದಟ್ ವಾಸ್ ಆ್ಯಕ್ಚುಲಿ ಅವರ್ ಡಿಮಾಂಡ್ ಆಲ್ಸೋ. ಯಾಕೆಂದರೆ ರಾಮಲಿಂಗಾರೆಡ್ಡಿಯವರು ಆ ಮಟ್ಟದಲ್ಲಿ ಆಗಿರಲಿಲ್ಲ. ಆದ್ದರಿಂದ CM ಮಾಡಬೇಕಾದ್ರೆ, ಬಿಕಾಸ್ ಹಿ ಈಸ್ ದಿ ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಇಲ್ಲಿ ದುಡ್ಡಿನ ಪ್ರಶ್ನೆ ಇದೆ. ಇನ್ನೇನಾಗಿತ್ತು, ನಮ್ಮದು PF ಅದೆಲ್ಲ ಸುಮಾರು 3,000 ಕೋಟಿ ಬಾಕಿ ಇದೆ. PF ಕಟ್ಟಿಲ್ಲ ಸಂಸ್ಥೆಗೆ, ಅಂದರೆ ದುಡ್ಡಿಲ್ಲದೇ ಅಷ್ಟೇ, ಕ್ಯಾಶ್ ಫ್ಲೋ ಇರಲಿಲ್ಲ. ಈಗ ಅದ್ರ ಕಡೆಗೆ 2,000 ಕೋಟಿ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಬಿಗ್ ಅಮೌಂಟ್. ಒಂದೇ ಲಂಪಲ್ಲಿ 2,000 ಕೋಟಿ. ಅಂದರೆ ನಾವು ಸಾಲ ತೊಗೋಬೇಕು, ಸಾಲ ಅವ್ರು ತೀರಿಸ್ತಾರೆ. ಸೊ ನಮ್ಮ ಮೇಲೆ ಬರಡನಿಲ್ಲ. ಸೊ ಇದು ಆ್ಯಕ್ಚುಲಿ ಅನುದಾನ ಬಂದಂಗೆ 2,000 ಕೋಟಿ. ಅದರಿಂದ ಅದರಲ್ಲಿ ಸ್ವಲ್ಪ ಮಟ್ಟಿಗೆ PF ಕ್ಲಿಯರ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಆದರೂ ಆಗುತ್ತೆ. ಇನ್ನು IOC ಡೀಸೆಲ್ ದುಡ್ಡು ಕೊಟ್ಟಿರಲಿಲ್ಲ. ಅವರು ಸ್ಟಾಪ್ ಮಾಡಿ ಮಾಡ್ತೀವಿ ನೋಟಿಸ್ ಕೊಟ್ಟಿದ್ದರು. ಇವಾಗ ಅವ್ರಿಗೊಂದಿಷ್ಟು ಕೊಡ್ತೀವಿ. ಹೇಗೋ ಸದ್ಯಕ್ಕೊಂದಿಷ್ಟು ವಿಲ್ ಬಿ ಏಬಲ್ ಟು ಟೈಡ್ ಓವರ್ ದಿ ಸಿಚುವೇಶನ್. ಇದು ಒಂದು. ಇನ್ನು ಮಾತಾಡ್ತಾರೆ ಅವ್ರು, ನಮ್ಮನ್ನು ಕರೆದು ಕನ್ವಿನ್ಸ್ ಮಾಡ್ಬೋದು, ನಂಬಿಕೆ ನಮಗಿದೆ. ಸರ್, ಈಗ ಸಂಕ್ರಾಂತಿ ಬಳಿಕ ನೇರವಾಗಿ ನಿಮ್ಮ ಜೊತೆ ಸಭೆ ಮಾಡ್ತೀವಿ ಅಂತ ಆ ಟೈಮಲ್ಲಿ ಒಂದು ವೇಳೆ ಈ ಟೈಮ್ ತಗೊಂಡು ಇಷ್ಟೆಲ್ಲ ಭರವಸೆ ಕೊಟ್ಟ ನಂತರ ಈಡೇರಲಿಲ್ಲ ಅಂತ ಹೇಳಿದ್ರೆ ಆಗ ಮುಷ್ಕರದ ತೀರ್ಮಾನ ಮಾಡ್ತೀರಾ, ಹೇಗೆ, ಯಾವ ರೀತಿಯ? ಇಲ್ಲ, ಒಂದೇನೆಂದರೆ ಹೈಪರ್ಜಿಕಲ್ ಕ್ವಶನ್ ಇದು. ಕಾರಣ, ಒಬ್ಬರು ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟಿರೋದು ಪತ್ರ ಮುಖ್ಯನೇ ಬಂದಿದೆ. ಐ ವಿಲ್ ಗಿವ್ ಯು ದಟ್ ಲೆಟರ್ ಆಲ್ಸೋ. ಅದೇ ತೀರಾ ಮುಖ್ಯಮಂತ್ರಿ ನಾವು ನಂಬದೇ ಇನ್ಯಾರು ನಂಬ್ತೀವಿ? ಎಲ್ಲ ನಂಬಬೇಕಲ್ಲ. ಹೇಗೋ ನಂಬಿಕೆ ಮೇಲೆ ನಾವೆಲ್ಲ ಬದುಕಿದ್ದೀವಿ. ಆ್ಯಂಡ್ ನಾರ್ಮಲಿ ಇದುವರೆಗೆ ನನ್ನ ಅನುಭವದಲ್ಲಿ, 60 ವರ್ಷದ ಟ್ರೇಡ್ ಯೂನಿಯನ್ ಅನುಭವದಲ್ಲಿ, ಯಾರೂ ನಾವು ನಂಬಿರೋರು ಕೈ ಕೊಟ್ಟಿಲ್ಲ. ಅದು ಸರ್ಕಾರಗಳು ಕೊಡೋದಿಲ್ಲ. ತೀರಾ ಆ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ ಅವರು. ಆ್ಯಂಡ್ ಅನಸೂರ ಕೊಟ್ಟಿರೋ ಆಶ್ವಾಸನೆ ಇಲ್ಲ. 1,15,000 ಜನ ವರ್ಕರ್ಸ್ ಕೊಟ್ಟಿರುವಂಥ ಆಶ್ವಾಸನೆ. ಎಲ್ಲಿ ಇವರೆಲ್ಲ ಸಾಕ್ಷಿಗಳೆಲ್ಲ ಇದ್ದಾರೆ ಅದಕ್ಕೆ. ಅದರಿಂದ ಆ ವಿಶ್ವಾಸ ಇದೆ. ಹಾಗೆ ಮಾಡಿದ್ರೆ ನೋಡೋಣ, ಆ ಟೈಮ್ನಲ್ಲಿ ನೀವು ಇರ್ತೀರಾ, ನಾನು ಇರ್ತೀರಾ, ಯು ಕ್ಯಾನ್ ಸಿ ಆಲ್ ದಟ್. ನಂಬಿಕೆ ಕಳ್ಕೊಂಡ್ರೆ. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾದ ಏನಂದರೆ, ಈ ತಿಂಗಳ ಜನವರಿ 6ನೇ ತಾರೀಕು ಒಂದು ಮೆಡಿಕಲ್ ಸ್ಕೀಮ್ ಲಾಂಚ್ ಮಾಡ್ತಾಯಿದ್ವಿ.
ನೋ ಕ್ಯಾಶ್ ಅಂತ, ಅಂದರೆ ದುಡ್ಡಿಲ್ದೇ ಸುಮಾರು 200 ಆಸ್ಪತ್ರೆ ರೀತಿಯ ಮೂವಿ ಮಾಡಿದ್ದೀವಿ ಆಗಲೇ. KSRTC ಸ್ಮಾರ್ಟ್ ಕಾರ್ಡ್ ಕೊಡ್ತೇವೆ. ಆ ಕಾರ್ಡ್ ತೊಗೊಂಡೋಗಿ ತೋರಿಸಿ ಅವ್ನಿಗೆ ಏನು ಬೇಕಾದ್ರೂ ಚಿಕಿತ್ಸೆ ಕೊಡ್ತಾರೆ. ರಾಮಯ್ಯ ಹಾಸ್ಪಿಟ್ಲು, ವೈದೇಹಿ ಹಾಸ್ಪಿಟ್ಲು, ಆಲ್ ಗುಡ್. ಅದು ಎಷ್ಟು ಬೇಕಾದ್ರೂ ಆಗ್ಬೋದು. ನಾವೇ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಒಂದು 600 ರೂಪಾಯಿನ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಕಾಂಟ್ರಿಬ್ಯೂಟರಿ ಮೆಡಿಕಲ್ ಸ್ಕೀಮ್. ಆಲ್ಮೋಸ್ಟ್ ESI ಲೆವೆಲಲ್ಲಿ ಉಳಿದಿದ್ದ ಮ್ಯಾನೇಜ್ಮೆಂಟ್ನವ್ರು ಹಾಕ್ತಾರೆ. ಅದು 200 ಹಾಸ್ಪಿಟ್ಲ್ ಜೊತೆ ಆಗಲೇ ಮೂವಿ ಮಾಡಿದ್ದೇವೆ. ಹಗಲು ರಾತ್ರಿ ಪಾಪ ಕೆಲಸ ಮಾಡ್ತೀವಿ. ಅದು ನಮ್ಮ MD ಅನ್ಬು ಕುಮಾರ್ ಅವ್ರ ಟೀಮು ಎಕ್ಸಲೆಂಟ್ ವರ್ಕ್ ಮಾಡಿದೆ. ಆ್ಯಕ್ಚುಲಿ ನಮ್ಮ ಸ್ಟ್ರೈಕ್ ಇದೆಯಲ್ಲ ಇಲ್ದಾರೆ, ನಾಳೆ ದಿನ ಲಂಚ್ ಆಗೋದು ನಾಡಿದ್ದೇನೆ. 6 ದಿವಸ ಡಿಲೇಗೆ ನಾವೇ ಕಾರಣ. ಅವರು ಅದರ ನಾವು ಸ್ಟ್ರೈಕ್ ಮಾಡೋದು ಹೇಗೆ, ಅವ್ರು ಬಸ್ ತರಿಸೋದು ಹೇಗೆ ಅಂತ ಅವ್ರ ಯೋಚನೆ ಇತ್ತು. ಅದು ನೀವು 6ನೇ ತಾರೀಕು ಲಾಂಚ್ ಆಗುತ್ತೆ, ನಿಮಗೆಲ್ಲ ಇನ್ವಿಟೇಷನ್ ಕೂಡ ಬರುತ್ತೆ. ಮೋಸ್ಟ್ಲಿ ಬ್ಯಾಂಕ್ವೆಟ್ ಹಾಲ್ ಆಗ್ಬೋದು. ಇಂಡಿಯಾ ದೇಶದಲ್ಲಿ ಇದು ಫಸ್ಟ್ ಆ ಥರ ಸ್ಕೀಮು. ಯಾವುದೇ ಹಣಕಾಸು, ಎಂಪ್ಲಾಯಿ, ಅವನ ವೈಫು, ಮಕ್ಕಳು, ಲಿಮಿಟೇಷನ್ ಇಲ್ಲದಕ್ಕೆ, ತಂದೆ ತಾಯಿ, ಇಷ್ಟು ಜನಕ್ಕೆ ಕವರೇಜ್ ಸಿಗುತ್ತೆ. ಕಾಲೇಜ್ ಏಬಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು. ಈವನ್ ಈ ಕಣ್ಣು ಮತ್ತು ಹಲ್ಲುಗಳಿಗೆ ಡೆಂಟಿಸ್ಟ್ ಇದಕ್ಕೆಲ್ಲ ಟ್ರೀಟ್ಮೆಂಟ್ ದುಡ್ಡು ಕೊಡ್ತಾರೆ. ಮೆಡಿಕಲ್ ಸ್ಕೀಮಲ್ಲಿ ಕೊಡೋದಿಲ್ಲ. ಅದು ಇಟ್ಸ್ ಗೋಯಿಂಗ್ ಟು, ಬಟ್ ಇಟ್ಸ್ ಫಾರ್ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಬಿಟ್ ಫಾಲ್ಸ್ ಇರ್ಬೋದು ಅದರಲ್ಲಿ ಕೆಲವು. ಯಾಕೆಂದರೆ ಆಯುಷ್ಮಾನ್ ಇದರಲ್ಲೇ 3 ಲಕ್ಷ ಜನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಬಂದಿದೆ, ಪೇಪರಲ್ಲಿ ಬಂದಿದೆ ಎಲ್ಲ. ಅದನ್ನು ಇಲ್ಲೂ ಒಂದು ಫ್ರೀಯಿಂದ ಅದಕ್ಕೆ ನಾವು ಹೇಳಿದ್ವಿ ಸೇಫ್ ಗಾರ್ಡ್ಸ್ ತೊಗೊಳ್ಳಿ. ಸರಿ ಬಂದುಬಿಡುತ್ತೆ ಅಂದ್ಬಿಟ್ರೆ ಎಲ್ಲರೂ ಹಲ್ಲು ಮುರಿತು, ಕಣ್ಣು ಹೋಯ್ತು ಅಂದ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ. ಬಟ್ ಜಿನೈನಾಗಿ ಬರೋದಕ್ಕೆ ಎಲ್ಲ ಬೆಸ್ಟ್ ಹಾಸ್ಪಿಟಲ್ಸು. ಆ ಹಾಸ್ಪಿಟಲ್ಸ್ ಅಲ್ಲದೆ ಬೇರೆ ಕಡೆ ಹೋದರೂ ನಮ್ಮ ಎಕ್ಸಿಸ್ಟಿಂಗ್ ಸ್ಕೀಮ್ ಪ್ರಕಾರ ದುಡ್ಡು ಕೊಡ್ತಾರೆ ಅವ್ರಿಗೆ. ಆ್ಯಂಡ್ ಬರೋದಿಷ್ಟು ಇನ್ನೂ ಹಾಸ್ಪಿಟಲ್ಗಳು ಜಾಸ್ತಿ ಕವರೇಜ್ ಆಗುತ್ತದೆ. ಅದೇ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ 13 ಬೇಡಿಕೆಗಳ ಜೊತೆ ಶ್ರೀಶಕ್ತಿ ಯೋಜನೆಯಿಂದ ಆಗ್ತಿರುವಂತಹ ಕಿರುಕುಳದ ಬಗ್ಗೆ ಕೂಡ ನೀವು ಪ್ರಸ್ತಾಪವನ್ನು ಮಾಡ್ತೀರಾ. ಏನಾಗ್ತಾ ಇದೆ ಸರ್ ಅಲ್ಲಿ? ಕಿರುಕುಳ ಏನಾಗುತ್ತೆ ಅಂದರೆ, ಇವಾಗ 1 ಟಿಕೆಟ್ ಕೊಡ್ತಾನೆ ನಿಮಗೆ, ಅದ್ರ ಬದಲು 2 ಪಿಂಕ್ ಟಿಕೆಟು ಬಂದುಬಿಡುತ್ತೆ ಅಂದ್ಕೊಳ್ಳಿ. ಹರಿದಾಗ ಅದು ಚೆಕ್ ಮಾಡಿದಾಗ 2 ಕೊಟ್ಟಿದ್ದಾನೆ ಗೊತ್ತಾರೆ, ಅವ್ನು ಸಸ್ಪೆನ್ಷನ್ ಇಡ್ತಾರೆ. ಅಲ್ಲೇನು ದುಡ್ಡು ಕಾಸಿನ ವ್ಯವಹಾರ ಇಲ್ಲ. ಅಥವಾ ನೀವು 3 ಟಿಕೆಟ್ ಕಳಿಸಿ 2 ಕೊಟ್ಟಿರ್ತೀವಿ ಹರಿಯೋದರಲ್ಲಿ, 1 ಟಿಕೆಟ್ಲೆಸ್ ಅಂತ ಸಸ್ಪೆಂಡ್ ಮಾಡ್ತಾರೆ. ದುಡ್ಡು ಕಾಸು ವ್ಯವಹಾರ ಇದ್ದರೆ ನಿಮ್ಮ ಮೋಸ ಆಗುತ್ತೆ. ಅಂಥದ್ದು ಏನೂ ಇಲ್ಲ. ಬರೀ ಅದು ಬುಕ್ ಇದು ಬುಕ್ ಬರೋದು ಅಷ್ಟೇ. ಎಂಟ್ರಿ ಆಗುತ್ತೆ, ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾರೆ. ಅದಕ್ಕೆ ಇಲ್ದಷ್ಟಾಗಿದೆ. ಬಟ್ ನಾವು ಅದನ್ನು ಪಾಯಿಂಟ್ ಔಟ್ ಮಾಡಿದಾಗ ರಿವೋಕ್ ಮಾಡಿದರೆ, ಅದಕ್ಕೆ ನಾವೇನು ಹೇಳ್ತೀವಿ, ಆಫ್ಟರ್ ಆಲ್ ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಅಗೇನ್ ಫಾರ್ 1 ಇಯರ್ ಆ್ಯಂಡ್ ಆಲ್ ದಟ್. ನಾವು ಸಿದ್ಧವಾಗೇ ಇರಲಿಲ್ಲ ಅದಕ್ಕೆ. 14,000 ಜನ ಕಡಿಮೆ ಇದ್ದರು ಸಿಬ್ಬಂದಿಗಳು, 4,000 ಬಸ್ಸುಗಳು ಕಡಿಮೆ ಇದೆ. ಬಟ್ ಸ್ಟಿಲ್ ಎಫೆಕ್ಟಿವ್ ಆಗಿ ಜಾರಿ ಮಾಡಿದೆ. ಆ್ಯಾವ್ರೇಜ್ 66 ಲಕ್ಷ ಜನ ಒಂದು ದಿವಸ ಹೆಣ್ಮಕ್ಳು ಬರ್ತಾರೆ ಇಲ್ಲಿ. ಇಟ್ಸ್ ನಾಟ್ ಅನ್ ಆರ್ಡಿನರಿ ಫೀಲ್ಡ್. ಅದನ್ನು ಸಣ್ಣ ಪುಟ್ಟದಾಗುತ್ತೆ. ಬಟ್ ವಾಟ್ ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್ ಅಂದರೆ, ದುಡ್ಡು ಕಾಸು ವ್ಯವಹಾರ ಇಲ್ಲ ಅಲ್ಲಿ. ಇವಾಗ ಕಂಡಕ್ಟರ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಜೇಬು ಹೋಗುತ್ತೆ. ಇಲ್ಲಿ ದುಡ್ಡೆಲ್ಲಿದೆ? ನಿಮ್ಮ ಆಧಾರ್ ಕಾರ್ಡ್ ನೋಡ್ತಾರೆ, ನಿಮ್ಮ ಮುಖ ನೋಡ್ತಾರೆ. ಓಕೆ, ದೇ ಗಿವ್ ದಿ ಪಿಂಕ್ ಟಿಕೆಟ್. ಅದರಿಂದ ಇದರಲ್ಲಿ ಸ್ವಲ್ಪ ಲಿಬರಲ್ ಆಗಿರ್ಬೇಕು ನೀವು. ಆಮೇಲೆ ಹೊಸ ಮಿಷಿನ್ಗಳು ತರ್ತಾ ಇದ್ದಾರೆ, ಆ ಟಿಕೆಟ್ ವೆಂಡಿಂಗ್ದು. ಅದು ತಕ್ಷಣ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಒಂಚೂರು ಪ್ರೆಸ್ ಮಾಡಿ ರೆಡಿ ಟಿಕೆಟ್ ಕೊಟ್ಟೋಗುತ್ತೆ. ಇದೆಲ್ಲ ನಾವು ಹೇಳ್ತೀವಿ, ಇದಕ್ಕೆ ಕೂತ್ಕೊಂಡು ಮಾತಾಡಿ. ಇವಾಗ ನೀವು ಥಿಯರಿ ಹೆಣಿತೀರ, ಕಂಪನಿಯಿಂದ ಎಕ್ಸ್ಪರ್ಟ್ಸ್ ಕರಿತೀರ. ಬಟ್ ವಾಟ್ ಈಸ್ ಅವರ್ ಲೈವ್ ಎಕ್ಸ್ಪೀರಿಯನ್ಸ್? ವಿಲ್ ಟೆಲ್ ಯು, ವಿಲ್ ಬ್ರಿಂಗ್ ಸಮ್ ಕಂಡಕ್ಟರ್ಸ್ ಹು ಆರ್ ಎಕ್ಸ್ಪೀರಿಯನ್ಸಿಂಗ್ ಆಲ್ ದಿಸ್. ಅದನ್ನು ಮಾತಾಡಿ ಸೆಟಲ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಬಹುಶಃ ಇವಾಗ ಇದೆಲ್ಲ ಒಂದು ದಾರಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಎಲ್ರಿಗೂ ನೆಮ್ಮದಿ ಇದೆ ಸ್ವಲ್ಪ. ಹೆಚ್ಚುವರಿ ಡ್ಯೂಟಿಗೆ OT ಕೊಡಿ ಅಂತ ಪದ್ಧತಿ ಇರಲಿಲ್ವಾ ಮುಂಚೆಯಿಂದ? ಓವರ್ ಟೈಮ್ ಇತ್ತು. ಇವ್ರು ಏನು ಮಾಡ್ತಾರೆ ಅಧಿಕಾರಿಗಳು, ಆ ಹಣನ ಕಡಿಮೆ ಮಾಡೋದಕ್ಕೆ, ಇವಾಗ ನಾನು 10 ಗಂಟೆ ಬಸ್ ಓಡಿಸಿರ್ತೀನಿ, 8 ಗಂಟೆಗೆ ಸೀಮಿತ ಆಗುತ್ತೆ. ಆ 2 ಗಂಟೆ ಹೋದ ಅರ್ಧ ಗಂಟೆ ಓವರ್ ಟೈಮ್ ತೋರಿಸ್ತಾರೆ. ಒಂದು ಸಲ ವಾಟ್ ಇಸ್ ಕಾಲ್ಡ್ ಅಸ್ ದಟ್ ಫಾರಮ್ 4, ಅದೇ ವೀರಪ್ಪನದು ವಿಲನ್ ಆಫ್ ಫೇಸು KSRTCಯಲ್ಲಿ. ಅದರಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಅರ್ಧ ಗಂಟೆ ಕೊಟ್ಟಿದ್ದರು. ನಾನು ಕೇಳಿದೆ, ಹೆಲಿಕಾಪ್ಟ್ರಿಗೂ ಇದು ಬಸ್ಸಿಗೂ ಅಂತ ಕೇಳಿದ್ದೆ. ಆಮೇಲೆ ಏನು ಮಿಸ್ಟೇಕ್ ಆಗಿದೆ ಅಂತಿದ್ದಿದ್ದಾರೆ. ಅದನ್ನು ಸೈಂಟಿಫಿಕ್ ಆಗಿಲ್ಲ. ಅದು ನಮ್ಮ ಜೊತೆ ಕೂತ್ಕೊಂಡು ಮಾಡಿ ಅದನ್ನು ಸ್ಕೀಮ್ನ ಅಂತ ಹೇಳಿದರೆ ಅದಕ್ಕೆ ಅವ್ರು ತಯಾರಿಲ್ಲ. ಯಾಕೆಂದರೆ ಎಲ್ಲ ಫ್ರಾಡ್ ಇದು. 9 ಗಂಟೆ 10 ಗಂಟೆ 11 ಗಂಟೆ ಆದರೂ ಅರ್ಧ ಗಂಟೆ ಓವರ್ ಟೈಮ್ ಕೊಡ್ತಾರೆ. ಇವಾಗ ನೋಡಿ, 505 ಕಿಲೋಮೀಟ್ರ್ ಒಬ್ಬ ಡ್ರೈವರ್ ಬರ್ತಾನೆ. ಹಾಸನ್ನು ಬೆಂಗಳೂರು ಬ್ಯಾಕ್ ಟು ಹಾಸನ್
ಅಲ್ಲಿಂದ ಬೇಲೂರು, ಅಲ್ಲಿಂದ ಚಿಕ್ಕಮಗಳೂರು, ಬ್ಯಾಕ್ ಟು ಹಾಸನ್ 5 ಕಿಲೋಮೀಟ್ರ್ ಆಗುತ್ತೆ. ಆ ಕಂಡಕ್ಟರ್ ಅವಳು ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆ ಆಗುತ್ತೆ ಹೋಗೋದು. ಹೈರಾಣಾಗಿರ್ತಾರೆ. ಇನ್ನು ಡ್ರೈವರ್ ಇಷ್ಟಪಟ್ಟಿರ್ತಾರೆ, ಸಿಂಗಲ್ ಡ್ರೈವರ್ ಅದು. ಆದರೆ ಇದೆಲ್ಲ ರ್ಯಾಷನಲೈಸ್ ಮಾಡಿ ಕಾನೂನು ಪ್ರಕಾರ ಹೋಗಿ MTW ಆ್ಯಕ್ಟ್ ಅಂತಿದೆ, ನಮ್ಮ ಸೆಟ್ಲ್ಮೆಂಟ್ಗಳಿದೆ, ಅದನ್ನು ಮೀರಬೇಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇರೋದು. ಅವರು ಹೆಸಿಟೇಟ್ ಮಾಡ್ತಾ ಇರೋದು ಓಪನ್ ಮಾಡೋದಕ್ಕೆ. ಯಾಕೆಂದ್ರೆ ಮಾಡಿದರೆ ಎಲ್ಲ 2 ಗಂಟೆ 3 ಗಂಟೆ ಓವರ್ ಟೈಮ್ ಕೊಡಬೇಕಾಗತ್ತೆ. ಮೋಸ್ಟ್ ಆಫ್ ದಿ ರೂಟ್ಸ್ ಅದು ಬರುತ್ತೆ. ಇದು ಸಹ ತಕರ ಇರೋದು. ಅಂದರೆ ವಿ ಹೋಪ್ ವಿಲ್ ಬಿ ಏಬಲ್ ಟು ಡಿಸ್ಕಸ್. ಇವಿಷ್ಟು ಅನಂತ್ ಸುಬ್ಬರಾವ್ ಅವರ ಮಾತು. ಅಂದರೆ ಪ್ರಮುಖವಾಗಿ 13 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಏನಿಟ್ಟಿದ್ವಿ. ಖುದ್ದು CM ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ CMನ ನಂಬಿ ನಾವೆಲ್ಲ ಸ್ಟ್ರೈಕ್ನ ವಾಪಸ್ ತಗೊಂಡಿದ್ದೀವಿ. ಮುಂದೆ ಯಾವ ರೀತಿ ಏನು ಅನ್ನೋದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅನ್ನೋದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ನ ಮಹೇಶ್ ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.